ಮಹಾ ದುರಂತ ಇದು. ಕರೂರು ಕಾಲ್ತುಳಿತ ದುರಂತ ಹಾಗೂ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಎಂ ಮೋದಿ ಹಾಗೂ ದ್ರೌಪದಿ ಮುರ್ಮು ಹಾಗೂ ಅಮಿತ್ ಶಾ ಸಂತಾಪವನ್ನು ಸೂಚಿಸಿದ್ದಾರೆ. ಸಾಕಷ್ಟು ಗಣ್ಯಾತಿ ಗಣ್ಯರು ಈ ಒಂದು ದುರಂತಕ್ಕೆ ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ. ಸಿನಿಮಾ ದಿಗ್ಗಜರಿಂದಲೂ ಸಂತಾಪ ಸೂಚನೆಯಾಗಿದೆ. ರಜನಿಕಾಂತ್, ಯೋಗಿ, ಎಚ್.ಡಿ. ಕುಮಾರಸ್ವಾಮಿ, ಜೋಶಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಹಲವಾರು ಮಂದಿ ಈ ಒಂದು ದುರಂತಕ್ಕೆ ಕಂಬನಿಯನ್ನು ಮಿಡಿದಿದ್ದಾರೆ. ನಿನ್ನೆ ಒಂದು ಘನಘೋರ ದುರಂತ ನಡೆದಿರುವಂಥದ್ದು. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಅತಿ ದೊಡ್ಡ ಕರಾಳ ಹಾಗೂ ದುರಂತ ದಿನ ನಿನ್ನೆ ಅಂತ ಹೇಳಿದರೆ ತಪ್ಪಾಗಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಒಂದು ದಕ್ಷಿಣ ಭಾರತದಲ್ಲಿ ಈ ರೀತಿ ಕಾಲ್ತುಳಿತ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ತೆಲಂಗಾಣದಲ್ಲಿ ನಡೆದಿತ್ತು. ಅದಾದಮೇಲೆ ನಮ್ಮ ಬೆಂಗಳೂರಲ್ಲಿ RCB ವಿಜಯೋತ್ಸವ ವೇಳೆ ಕಾಲ್ತುಳಿತ ಉಂಟಾಗಿ 11 ಮಂದಿ ಅಮಾಯಕರು ಸಾವನ್ನಪ್ಪಿದ್ರು. ಹಾಗೆ ತಿರುಪತಿಯಲ್ಲೂ ಕೂಡ ವೈಕುಂಠ ಏಕಾದಶಿ ಸಮಾರಂಭದಲ್ಲಿ ಅಥವಾ ದಿನದಲ್ಲಿ ಅಲ್ಲೂ ಕೂಡ ಭಕ್ತರ ನಡುವೆ ನೂಕುನುಗ್ಗಲು ಉಂಟಾಗಿ ಸಾವು ನೋವು ಸಂಭವಿಸಿತು. ಇದೀಗ ಮತ್ತೆ ತಮಿಳುನಾಡಿನಲ್ಲಿ ಒಂದು ಘೋರ ದುರಂತ. ಇದು ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದು CM ಸ್ಟಾಲಿನ್ ಅವರು ನಿನ್ನೆ ರಾತ್ರಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿದರು. ಅಲ್ಲಿ ಮೃತಪಟ್ಟವರನ್ನು ನೋಡಿ ಅಥವಾ ಗಾಯಾಳುಗಳನ್ನು ನೋಡಿ ಅವರು ಕೂಡ ಸ್ವತಃ ಭಾವುಕರಾದರು. ಅಂದರೆ ಆ ರೀತಿ ಇದೆ ಈ ಒಂದು ಸನ್ನಿವೇಶ. ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು, ಅದರಲ್ಲೂ ಈ ಒಂದು ಮೃತಪಟ್ಟವರಲ್ಲಿ 39 ಮಂದಿ ಏನು ಮೃತಪಟ್ಟಿದ್ದಾರೆ, ಅದರಲ್ಲಿ ಮಹಿಳೆಯರು ಹಾಗೂ ಚಿಕ್ಕ ಚಿಕ್ಕ ಕಂದಮಗಳೇ ಜಾಸ್ತಿ ಇರುವಂಥದ್ದು. 10ಕ್ಕೂ ಹೆಚ್ಚು ಮಕ್ಕಳು, 16ಕ್ಕೂ ಹೆಚ್ಚು ಮಹಿಳೆಯರು ಹಾಗೂ 12ಕ್ಕೂ ಹೆಚ್ಚು ಪುರುಷರು ಸಾವಿನ ಮನೆ ಸೇರಿದ್ದಾರೆ. ಇನ್ನು CM ಸ್ಟಾಲಿನ್ ಅವರು ಕೂಡ ಮೃತದೇಹಗಳನ್ನು ನೋಡಿ ಭಾವುಕರಾದರು. ಗಾಯಾಳುಗಳನ್ನು ವಿಚಾರಿಸಿದ್ರು, ಅವರ ಆರೋಗ್ಯ ಹೇಗಿದೆ, ಜೊತೆಗೆ ಅವರಿಗೆ ಧೈರ್ಯವನ್ನು ಕೂಡ ತುಂಬುವಂಥ ಕೆಲಸ ಮಾಡಿದರು. ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳಿದರು. ನಿನ್ನೆ ರಾತ್ರೋರಾತ್ರಿ ಆಸ್ಪತ್ರೆಗೆ CM ಸ್ಟಾಲಿನ್ ಅವರು ಧಾವಿಸಿದರು. ಜೊತೆಗೆ ಇವತ್ತು ಕೂಡ ಕರೂರಿನ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ವರದಿಯನ್ನು ಪಡೆಯಲಿದ್ದಾರೆ CM ಸ್ಟಾಲಿನ್. ಎಸ್, ಇನ್ನು ತಮಿಳುನಾಡಿನ ಸಾಕಷ್ಟು ರಾಜಕೀಯ ನಾಯಕರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಅಂದರೆ ಕರೂರಿನಲ್ಲಿ ಆ ಒಂದು ರಸ್ತೆಯಲ್ಲಿ ಏನು ಈ ಒಂದು ದುರ್ಘಟನೆ ನಡೆದಿದೆ ಅಲ್ಲಿಗೆ ಭೇಟಿಯನ್ನು ನೀಡಿ ರಾಜಕೀಯ ನಾಯಕರು ಒಂದು ಏನಾಯಿತು, ಯಾವ ರೀತಿ ಈ ಒಂದು ಘಟನೆ ಆಯಿತು ಎನ್ನುವುದಾಗಿ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಇನ್ನೊಂದು ಕಡೆ CM ಸ್ಟಾಲಿನ್ ಅವರು ಕೂಡ ಇವತ್ತು ಕರೂರಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನು ಪಡೀತಾರೆ. ಆಮೇಲೆ ಈ ಒಂದು ರಿಪೋರ್ಟನ್ನು ಕೇಂದ್ರಕ್ಕೂ ಕೂಡ ರವಾನೆ ಮಾಡಲಾಗುತ್ತೆ. ನಿನ್ನೆ ರಾತ್ರೋರಾತ್ರಿ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಗಾಯಾಳುಗಳನ್ನು ವಿಚಾರಿಸಿದರು CM ಸ್ಟಾಲಿನ್ ಅವರು. ಸಾಕಷ್ಟು ಮಂದಿ ಈ ಒಂದು ದುರ್ಘಟನೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. PM ಮೋದಿಯಿಂದ ಹಿಡಿದು ದ್ರೌಪದಿ ಮುರ್ಮು, ಅಮಿತ್ ಶಾ ಸಂತಾಪವನ್ನು ಸೂಚಿಸಿದರು. ಹಾಗೆ ಸಿನಿಮಾ ದಿಗ್ಗಜರು ಕೂಡ ಒಂದು ಕಂಬನಿಯನ್ನು ಮಿಡಿದಿದ್ದಾರೆ. ರಜನಿಕಾಂತ್, ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಈ ಒಂದು ದುರಂತಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ನೀವು ಕೂಡ ಆಗಿನಿಂದಲೂ ಈ ಒಂದು ಬೆಚ್ಚಿ ಬೀಳಿಸೋ ದೃಶ್ಯಗಳನ್ನು ನೋಡಿದ್ರಿ. ಆ ದೃಶ್ಯಗಳನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ ಅಲ್ಲಿ ಜನಸಂದಣಿ, ನೂಕು ನುಗ್ಗಲು ಎಲ್ಲ ಎಷ್ಟಿತ್ತು ಅಂತ. ಯಾವ ರೀತಿ ಜನ ಒಬ್ಬರ ಮೇಲೆ ಒಬ್ಬರು ಬೀಳ್ತಿದ್ರು, ಅಕ್ಕಪಕ್ಕ ಜಾಗ ಇಲ್ಲ, ಓಡ್ ಹೋಗೋದಕ್ಕೆ ಸ್ಥಳವಿಲ್ಲ, ಕೆಲವರು ಕಾರ್ ಮೇಲೆ ಹತ್ತಿದ್ರು, ಇನ್ನೂ ಕೆಲವರು ಶೆಡ್ ಒಳಗಿಂದ ನುಗ್ಗಿ ಮೇಲ್ ಬರ್ತಿದ್ರು, ಇನ್ನು ಕಾಲಡಿ ಮಕ್ಕಳು ಯಾರೆಲ್ಲ ಸಿಲುಕಿದ್ರು ಅವರನ್ನು ಹರಸಾಹಸ ಪಟ್ಟು ಮೇಲಕ್ಕೆ ಎತ್ತಿದ್ರು. ಇದೆಲ್ಲದರ ನಡುವೆ ಕೆಲವೇ ಕ್ಷಣಗಳಲ್ಲಿ ಹಲವರ ಉಸಿರೇ ನಿಂತು ಹೋಗಿತ್ತು. ಇನ್ನು ಘಟನಾ ಸ್ಥಳಕ್ಕೆ ಸಾಕಷ್ಟು ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ಭೇಟಿಯನ್ನು ನೀಡ್ತಿದ್ದಾರೆ. ಯಾಕೆ ಈ ರೀತಿ ಘಟನೆ ಆಯಿತು, ಎಲ್ಲಿ ಎಡವಿದ್ರು ಆಯೋಜಕರು, ಎಲ್ಲದರ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CM ಸ್ಟಾಲಿನ್ ಅವರು ಕೂಡ ಕರೂರಿಗೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾರೆ, ಮಾಹಿತಿಯನ್ನು ಪಡೆದುಕೊಳ್ತಾರೆ. ನಿನ್ನೆ ರಾತ್ರಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡಿರ್ತಾರೆ, ಈ ರೀತಿ ದುರ್ಘಟನೆ ಸಂಭವಿಸಿದೆ, ಹೀಗಾಗಿ ಆ ಪರಿಸ್ಥಿತಿಯನ್ನು ಹತೋಟಿಗೆ ತರುವುದಕ್ಕೆ ನಾವು ಕೂಡ ಪ್ರಯತ್ನವನ್ನು ಮಾಡ್ತಿದ್ದೇವೆ ಎನ್ನುವುದಾಗಿ CM ಅವರು ಮಾಹಿತಿಯನ್ನು ನೀಡಿದರು. ಅದಾದಮೇಲೆ ಆಸ್ಪತ್ರೆಗೆ ಭೇಟಿಯನ್ನು ನೀಡಿ ಗಾಯಾಳುಗಳನ್ನು ವಿಚಾರಿಸಿದ್ರು, ಮೃತದೇಹಗಳ ಅಂತಿಮ ದರ್ಶನ ಕೂಡ ಪಡೆದರು. ಇನ್ನು ಇವತ್ತು ಕರೂರಿಗೆ ಭೇಟಿಯನ್ನು ನೀಡ್ತಾರೆ. ಈಗಾಗಲೇ ಹಲವಾರು ರಾಜಕೀಯ ನಾಯಕರು ಒಬ್ಬೊಬ್ಬರಾಗಿ ಕರೂರಿನ ಆ ಒಂದು ದುರಂತ ಘಟನೆ ಏನು ನಡೀತು ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಕರೂರಿನಲ್ಲಿ ಒಂದು ದೊಡ್ಡ
ದುರಂತವೇ ನಡೆದು ಹೋಗಿರುವಂಥದ್ದು. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಹೇಗೆ ಒಂದು ಸಣ್ಣ ಮಗುವನ್ನು ಎತ್ಕೊಂಡು ಓಡ್ತಾ ಇದ್ದಾರೆ ಅಂತ. ಅಸ್ವಸ್ಥಗೊಂಡಿರುವಂತಹ ಮಗು ಅದು. ಅದಕ್ಕೆ ಚಿಕಿತ್ಸೆಯನ್ನು ನೀಡೋದಕ್ಕೆ ತಕ್ಷಣವೇ ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಆ ಮಗುವನ್ನು ಎತ್ಕೊಂಡು ಓಡ್ತಾ ಇರುವಂತಹ ದೃಶ್ಯ. ಈ ದೃಶ್ಯಗಳು ನಿನ್ನೆ ಕರೂರಿನಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಒಂದು ಘನಘೋರ ದುರಂತ ಇದು. ಇನ್ನು ಸಾವಿನ ಸಂಖ್ಯೆ ಏರ್ತಾನೆ ಇದ್ದು ಕರೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಕುಟುಂಬಸ್ಥರ ನರಳಾಟ ಮುಗಿಲು ಮುಟ್ಟಿದೆ. ಇನ್ನು ಅಸ್ವಸ್ಥಗೊಂಡವರ ಪೈಕಿ ಅನೇಕರು ಐಸಿಯುನಲ್ಲಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾರೆ. ಇನ್ನೂ ಕೂಡ ಗಾಯಾಳುಗಳ ಸಾವಿನ ಸಂಖ್ಯೆ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. நேற்றைய தினம் டிவிக்கு பொதுக்கூட்டம் அதனுடைய கட்சியினுடைய தலைவர் திரு விஜய் அவர்கள் கரூரில் நடந்த கூட்டத்திலே கலந்து கொண்டு பேசிக் கொண்டிருக்கின்ற பொழுது கூட்ட நெரிசல் ஏற்பட்டதாகவும் அதிலே பல பேர் மயங்கி விழுந்து மருத்துவமனைக்கு சேர்க்கப்பட்ட போது அதில் இதுவரை 39 பேர் இறந்துள்ளதாகவும் சுமார் இந்த அரசு மருத்துவமனையிலே 51 பேர் சிகிச்சை பெற்று வருவதாகவும் அதில் 2 பேர் அபாய கட்டத்தில் இருப்பதாகவும் தனியார் மருத்துவமனையில் 30 பேர்